ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾಯ್ಸ್ ಕಂಪ್ನಿಯ ಕಲರ್ ಫಿಟ್ ಕ್ಯಾಲಿಬರ್ 2 ಸ್ಮಾರ್ಟ್ ವಾಚ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಬಾಕ್ಸ್ ಒಳಗಡೆ ಕೊಟ್ಟಿದ್ದಾರೆ ಅಂತ ನೋಡೋಣ. ಹಾಗೆ ಸ್ಮಾರ್ಟ್ ವಾಚಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಅದನ್ನು ಸಹ ತಿಳಿಸ್ಕೊಡ್ತೀನಿ. ನೀವು ನೋಡ್ತಿರೋದು ಕ್ಯಾಲಿಬರ್ 2 ಸ್ಮಾರ್ಟ್ ವಾಚ್ ಆಗಿದೆ. ಕಲರ್ ಫಿಟ್ ಕ್ಯಾಲಿಬರ್ 2 ಸ್ಮಾರ್ಟ್ ವಾಚ್ನ ಫೀಚರ್ಸ್ನೆಲ್ಲ ಕೊಟ್ಟಿದ್ದಾರೆ. ಹಾಗೆ ನಂಬರ್ 1 ಬ್ರ್ಯಾಂಡ್ ಅಂತ ತೋರಿಸ್ತಾ ಇದ್ದಾರೆ. ಇದೊಂದು ನಾಯ್ಸ್ ಕಂಪ್ನಿಯ ಸ್ಮಾರ್ಟ್ ವಾಚ್ ಆಗಿದೆ. ಬನ್ನಿ ಬಾಕ್ಸ್ ಓಪನ್ ಮಾಡೋಣ. ಅದಕ್ಕಿಂತ ಮುಂಚೆ ನಾನು ಪರ್ಚೇಸ್ ಮಾಡಿರೋದು ಬ್ಲೂ ಕಲರ್ ಸ್ಮಾರ್ಟ್ ವಾಚ್ನ. ಬಾಕ್ಸ್ ಓಪನ್ ಮಾಡಿದ್ರೆ ನೋಡ್ತಿರ್ಬೋದು, ಈ ರೀತಿ ಕಾಣುತ್ತೆ. ವಿ ಆರ್ ಗ್ರೇಟ್ಫುಲ್ ಅಂತ ಇದೆ. ಸೊ ಇದು ನಾಯ್ಸ್ ಕಂಪ್ನಿಯಿಂದ ಕೊಟ್ಟಿರುವಂತಹ ವಾರಂಟಿ ಕಾರ್ಡ್ ಆಗಿರುತ್ತೆ. ಹಾಗೆ ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ. ಇದು ಬಿಟ್ಟರೆ ನೆಕ್ಸ್ಟ್ ಬಾಕ್ಸ್ ಒಳಗಡೆ ಒಂದು ಯೂಸರ್ ಗೈಡ್ನ ಕೊಟ್ಟಿರ್ತಾರೆ. ಆ್ಯಂಡ್ರಾಯ್ಡ್ ಮತ್ತು ಆ್ಯಪಲ್ ಡಿವೈಸಸ್ನ ಯಾವ ರೀತಿ ಕನೆಕ್ಟ್ ಮಾಡ್ಕೋಬೇಕು ಅಂತ ಪೂರ್ತಿ ಯೂಸರ್ ಗೈಡ್ನ ಕೊಟ್ಟಿದ್ದಾರೆ. ಇದು ನೋಡ್ಕೊಂಡು ನೀವು ಡಿವೈಸ್ನ ಸೆಟ್ ಮಾಡ್ಕೋಬೋದು. ಆ್ಯಂಡ್ ಕನೆಕ್ಟಿವಿಟಿ ಅಂತ ಬಂದರೆ iOS 11 ಆ್ಯಂಡ್ ಎಬೋ ವರ್ಷನ್ಸ್ಗೆ ವರ್ಕ್ ಆಗುತ್ತೆ. ಆ್ಯಂಡ್ ಆ್ಯಂಡ್ರಾಯ್ಡ್ 9+ ಎಬೋ ವರ್ಷನ್ಸ್ಗೆ ವರ್ಕ್ ಆಗುತ್ತೆ. ನೆಕ್ಸ್ಟ್ ಡಿಸ್ಪ್ಲೇ ಸ್ಪೆಸಿಫಿಕೇಷನ್ ಬಂದು ಈ ರೀತಿ ಇರುತ್ತೆ. ಹಾಗೆ ಫಿಸಿಕಲ್ ಸ್ಪೆಸಿಫಿಕೇಷನ್ ಬಂದು ಈ ರೀತಿ ಇರುತ್ತೆ. ನೀವು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಕ್ಲೀನಾಗೆ ಓದ್ಕೋಬೋದು. ಹೆಲ್ತ್ ಮಾನಿಟ್ರಿಂಗ್ ಫೀಚರ್ ಸಮೇತ ನಾನು ಮೆನ್ಷನ್ ಮಾಡಿದ್ದೀನಿ ಇಲ್ಲಿ. ನೀವು ವಿಡಿಯೋನ ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಬ್ಯಾಟ್ರಿ ಚಾರ್ಜಿಂಗ್ ಎಷ್ಟು ಬರುತ್ತೆ ಅಂತ ಅದನ್ನು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಬಾಕ್ಸ್ ಒಳಗಡೆ ಒಂದು ಸ್ಮಾರ್ಟ್ ವಾಚ್ನ ಕೊಟ್ಟಿರ್ತಾರೆ. ಮೇಲಿರೋ ರ್ಯಾಪನ್ನು ತೆಗೆದುಬಿಟ್ಟು ಪವರ್ ಬಟನ್ ಆನ್ ಮಾಡಿದ್ರೆ ಈ ಥರ ಒಂದು QR ಕೋಡ್ ನಿಮಗೆ ಕಾಣುತ್ತೆ. ಸೊ ಈ QR ಕೋಡ್ನ ಬಳಸ್ಕೊಂಡು ನೀವು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಬಾಕ್ಸ್ ಒಳಗಡೆ ಫೈನಲಿ ಒಂದು USB ಕನೆಕ್ಟರ್ ಕೊಟ್ಟಿರ್ತಾರೆ. ನೀವಿಲ್ಲಿ ನೋಡ್ತಿರುವಂಥ ಕನೆಕ್ಟರ್ ಬಂದು ಇದೊಂದು ಸ್ಪೆಷಲ್ ಟೈಪ್ ಆಫ್ ಕನೆಕ್ಟರ್ ಆಗಿರುತ್ತೆ. ಸೊ ಈ ಕನೆಕ್ಟರ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ ಮ್ಯಾಗ್ನೆಟಿಕ್ ಅಟ್ಯಾಚ್ಮೆಂಟ್ನ ಹೊಂದಿರುತ್ತೆ. ನೀವು ಈ ರೀತಿ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಇದನ್ನು ಪೋಗೋಟ್ ಪಿನ್ ಟೈಪ್ ಕನೆಕ್ಟರ್ ಅಂತ ಕರೀತಾರೆ. ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ಚಾರ್ಜಿಂಗ್ಗೆ ಹಾಕ್ಬೋದು. ನೆಕ್ಸ್ಟ್ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಇದೊಂದು ಪವರ್ ಬಟನ್ ಆಗಿ ಕೆಲಸ ಮಾಡುತ್ತೆ. ಈ ಬಟನ್ ಇಂದ ಸ್ಕ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಓನ್ಲಿ ಪವರ್ ಬಟನ್ ತರ ಪ್ರೆಸ್ ಮಾಡೋದಕ್ಕೆ ಮಾತ್ರ ವರ್ಕ್ ಆಗುತ್ತೆ. ನೆಕ್ಸ್ಟ್ ಸೆನ್ಸರ್ಸ್ ಅಂತ ಬಂದರೆ ಹಾರ್ಟ್ ರೇಟ್ ಸೆನ್ಸರ್, ಆಕ್ಸಿಲರೋಮೀಟರ್, SpO2 ಸೆನ್ಸರ್ನ ಕೊಟ್ಟಿದ್ದಾರೆ. ಹಾಗೆ 24x7 ನಮ್ಮ ಬಾಡಿನ ಮಾನಿಟರ್ ಮಾಡ್ತಾ ಇರುತ್ತೆ. ಅದಕ್ಕೆ ನಾಯ್ಸ್ ಹೆಲ್ತ್ ಸೂಟ್ ಅಂತ ಕೊಟ್ಟಿದ್ದಾರೆ. ಸೊ ಪೂರ್ತಿ ನಮ್ಮ ಬಾಡಿನ ಮಾನಿಟರ್ ಮಾಡ್ತಾ ಇರುತ್ತೆ. ಬ್ಲಡ್ ಪ್ರೆಷರ್ ಆಗಿರ್ಬೋದು, ಆಕ್ಸಿಜನ್ ಲೆವೆಲ್ ಆಗಿರ್ಬೋದು, ಎಲ್ಲನೂ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರುತ್ತೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ಯಾವ ರೀತಿ ಕನೆಕ್ಟ್ ಮಾಡ್ಕೊಳೋದು ಅಂತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ. ಆ್ಯಪ್ ಹೆಸರು ಬಂದು ನಾಯ್ಸ್ ಫಿಟ್ ಅಂತ. ನಿಮಗೆ ಅದರದ ಲಿಂಕ್ ಸಹ ನಾನು ನಿಮಗೆ ಕೆಳಗಡೆ ಪ್ರೊವೈಡ್ ಮಾಡಿರ್ತೀನಿ. ನೋಡೋದಕ್ಕೆ ಈ ಥರ ನಾಯ್ಸ್ ಫಿಟ್ ಹೆಲ್ತ್ ಅಂತ ಕೊಟ್ಟಿರ್ತಾರೆ ಪ್ಲೇಸ್ಟೋರಲ್ಲಿ. ಡೌನ್ಲೋಡ್ ಆಲ್ರೆಡಿ ಮಾಡಿದ್ದೀನಿ. ಹಾಗಾಗಿ ಓಪನ್ ಮಾಡಿಬಿಟ್ಟು ಈ ಸ್ಮಾರ್ಟ್ ವಾಚ್ಗೆ ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಇಲ್ಲಿ ಲೊಕೇಶನ್ ಅಲೋ ಅಂತ ಕೊಡಬೇಕಾಗುತ್ತೆ. ಆಗ ಬ್ಲೂಟೂತ್ ಡಿವೈಸ್ ಆನ್ ಆಗಿದ್ದರೆ ನಿಮ್ಮ ಸ್ಮಾರ್ಟ್ ವಾಚ್ ಪವರ್ ಆನ್ ಮಾಡಿದರೆ ಈ ಥರ ಕಲರ್ ಫಿಟ್ ಕ್ಯಾಲಿಬರ್ 2 ಅಂತ ವಿಸಿಬಲ್ ಆಗುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಅದನ್ನು ಕನೆಕ್ಟ್ ಮಾಡಿದ್ರೆ ಈ ರೀತಿ ಅಕ್ಸೆಪ್ಟ್ ಮಾಡೋದಕ್ಕೆ ಈ ಥರ ಆಪ್ಷನ್ ತೋರಿಸುತ್ತೆ. ನೋಡ್ತಿರ್ಬೋದು, ಈಗ ಕ್ಯಾನ್ಸಲ್ ಆಯಿತು. ಮತ್ತೊಮ್ಮೆ ನಾನು ಟ್ರೈ ಮಾಡ್ತೀನಿ ಕನೆಕ್ಟ್ ಮಾಡೋದಕ್ಕೆ. ಮೊಬೈಲ್ನಲ್ಲಿ ಕನೆಕ್ಟ್ಗೆ ಕೊಟ್ಟರೆ ಈ ರೀತಿ ಕನೆಕ್ಟ್ ಆಗುತ್ತೆ. ಮತ್ತೊಮ್ಮೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಕನೆಕ್ಟ್ ಮಾಡೋದಕ್ಕೆ. ನೋಡ್ತಿರ್ಬೋದು, ಪೇರ್ ವಿತ್ ಯುವರ್ ಫೋನ್ ಅಂತ ಇದೆ. ಕನೆಕ್ಟ್ ಮಾಡಿದೆ. ಸ್ಟಾರ್ಟ್ ಯೂಸಿಂಗ್ ಅಂತ ಇದೆ. ಸೊ ಈಗ ನನ್ನ ಮೊಬೈಲ್ಗೆ ಕನೆಕ್ಟ್ ಆಗಿದೆ. ಯೂಸ್ ಮಾಡೋದಕ್ಕೆ ರೆಡಿ ಇದೆ. ಈಗ ಪೇರ್ ಸಕ್ಸಸ್ಫುಲ್ ಅಂತ ಬಂದಿದೆ. ನೋಡ್ತಿರ್ಬೋದು, ಈಗ ಎಲ್ಲ ಫೀಚರ್ಸ್ನ ನೀವು ಆರಾಮಾಗಿ ಬಳಸ್ಬೋದು. ಸೊ ಈ ಥರ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡ್ಕೊಬೇಕಾಗುತ್ತೆ. ತುಂಬ ಕ್ಲೌಡ್ ಬೇಸ್ಡ್ ಕಸ್ಟಮೈಸ್ಡ್ ವಾಚ್ ಫೇಸಸ್ ಸಿಗುತ್ತೆ. ತುಂಬ ಥರದ ವಾಚ್ ಫೇಸಸ್ನ ನೀವು ಯೂಸ್ ಮಾಡ್ಕೋಬೋದು. ಫೋನಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಇದಕ್ಕೆ ಸೆಟ್ ಮಾಡ್ಕೊಬೇಕಾಗುತ್ತೆ ಸ್ಮಾರ್ಟ್ ವಾಚ್ಗೆ. ನೆಕ್ಸ್ಟ್ ಸ್ಕ್ರೀನ್ ಬಂದು ಬಿಗ್ಗರ್ ಸ್ಕ್ರೀನ್ ಅಂತ ಹೇಳ್ತಾ ಇದ್ದಾರೆ. 25% ಮೋರ್ ಸ್ಕ್ರೀನನ್ನು ನೀವು ಕಾಣ್ಬೋದು ಅಂತ. ಬೆಜಲ್ ಕಮ್ಮಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನೋಡೋದಕ್ಕೆ ಬೆಜಲ್ ಜಾಸ್ತಿನೇ ಇದೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಮೋರ್ ಓವರ್ ಒಳ್ಳೆ ಫೀಚರ್ನ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟರ್ನ ಸಹ ಇದರಲ್ಲಿ ಇನ್ಬಿಲ್ಟ್ ಕೊಟ್ಟಿದ್ದಾರೆ. ಸಿಂಪಲ್ಲಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಮೊಬೈಲ್ ತೆಗೆಯೋ ಅವಶ್ಯಕತೆ ಇರಲ್ಲ. ನಿಮ್ಮ ಸ್ಮಾರ್ಟ್ ವಾಚಲ್ಲೇ ಕ್ಯಾಲ್ಕುಲೇಟರ್ ಆಪ್ಷನ್ ಕೊಟ್ಟಿರೋದ್ರಿಂದ ಈಸಿಯಾಗಿ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆ್ಯಂಡ್ ಆಲ್ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ನೋಟಿಫಿಕೇಷನ್ ಸಹ ಇದರಲ್ಲಿ ತೋರಿಸುತ್ತೆ. ನೋಡೋದ್ರಲ್ಲ ಫ್ರೆಂಡ್ಸ್, ಒಂದು ಒಳ್ಳೆ ಸ್ಮಾರ್ಟ್ ವಾಚ್ನ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.